ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ಇಡೀ ರಾಜ್ಯದ ತುಂಬೆಲ್ಲ, ಅದರಲ್ಲೂ ರಾಷ್ಟ್ರದ ಸುದ್ದಿವಾಹಿನಿಗಳಲ್ಲೂ ಕೂಡ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಒಂದು ಸುದ್ದಿಯೇ ಹರಿದಾಡ್ತಾ ಇದೆ. ಬಳ್ಳಾರಿ ಜಿಲ್ಲೆಯಲ್ಲಿ, ಅದರಲ್ಲೂ ಬಳ್ಳಾರಿ ನಗರದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ರಾಜಕಾರಣದ ಅಂಧಾಧುಂದಿತನ ಏನಿದೆ, ಅದು ದೊಡ್ಡ ಮಟ್ಟದ ನೆಗೆಟಿವಿಟಿಯಾಗಿ, ಋಣಾತ್ಮಕ ಸುದ್ದಿಯಾಗಿ ಸದ್ದು ಮಾಡ್ತಾ ಇದೆ ಅನ್ನುವಂಥದ್ದು ಬೇಸರದ ಮತ್ತು ಖೇದಕರ ವಿಚಾರ. ಎಂತಹ ಪರಿಸ್ಥಿತಿ ಬಂದಿದೆ ಕರ್ನಾಟಕಕ್ಕೆ, ಪ್ರತಿ ಬಾರಿ ಕೂಡ ರಾಷ್ಟ್ರ ಮಟ್ಟದಲ್ಲಿ ಕೆಟ್ಟ ವಿಚಾರಗಳಿಗೆ ಅಥವಾ ನೆಗೆಟಿವಿಟಿ ವಿಚಾರಗಳಿಗೆ ಸದ್ದು ಮಾಡ್ತಾ ಇರತಕ್ಕಂಥದ್ದು. ಇಷ್ಟು ದಿನ ಈ ಕುರ್ಚಿ ಗಲಾಟೆ, ಒಂದು ಅಧಿಕಾರದ ಹಸ್ತಾಂತರ ಅಥವಾ ಹಗ್ಗಜಗ್ಗಾಟ, ಸಿಎಂ ಕುಸ್ತಿಗಾಗಿ ರೇಸ್, ಬಣ ಬಡದಾಟದ ವಿಚಾರಗಳು ಸುದ್ದಿಯಲ್ಲಿರ್ತಿದ್ವು. ಈಗ ಮತ್ತೆ ಅದೇ ಬಳ್ಳಾರಿ ಜಿಲ್ಲೆಯಿಂದ, ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಿಂದ ನಿನ್ನೆ ಅಷ್ಟೇ ನಡೆದಿರ್ತಕ್ಕಂಥ ಗೋಲಿಬಾರ್, ಕಾರ್ಯಕರ್ತನೊಬ್ಬನ ಹಗಲೆ ಅಂದರೆ ಕಾರ್ಯಕರ್ತನೊಬ್ಬನನ್ನು ಹೊಡೆದು ಸಾಯಿಸಿರ್ತಕ್ಕಂಥದ್ದು, ಗುಂಡು ಹೊಡೆದು ಸಾಯಿಸಿರ್ತಕ್ಕಂಥ ಏನು ಪ್ರಕರಣ ಇದೆ, ಈ ಪ್ರಕರಣ ಇಡೀ ರಾಷ್ಟ್ರಾದ್ಯಂತ ಸುದ್ದಿ ಮಾಡ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಮಾನ ಅಕ್ಷರಶಃ ಹರಾಜಾಗ್ತಾ ಇದೆ. ಮೈಂಡ್ ಸೆಟ್ ಯಾವ ತರ ಹೇಳಿ ನಿಮ್ಗೆಲ್ಲ ಗೊತ್ತಿದೆ. ಅವ್ನು ನೀಚ. ಯಾರು ಇದಕ್ಕೆ ಕಾರಣರು, ಯಾಕೆ ಹೀಗಾಗ್ತಾ ಇದೆ ಅನ್ನುವಂಥ ಬಹಳ ಬೇಸರದ ವಿಚಾರ ಈಗ ನಾವು ಒಂದು ರೀತಿಯ ಮನಸ್ಸಿಗೆ ಖೇದ ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ನೋಡಿ, ಬಳ್ಳಾರಿ ಜಿಲ್ಲೆ ನೋಡಿ ಎಂಥ ಒಂದು ದೊಡ್ಡ ಮಟ್ಟದ ಇತಿಹಾಸವನ್ನ, ಒಂದು ಎಂಥ ವಿಜೃಂಭಣೆಯ ಇತಿಹಾಸವನ್ನ ಹೊಂದಿರತಕ್ಕಂಥದ್ದು. ನಾವು ಅದನ್ನು ನೆನೆಸ್ಕೊಂಡ್ರೆ ಬಳ್ಳಾರಿ ಜಿಲ್ಲೆಯಂಥ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಇದೆಯಲ್ಲ ಅನ್ನುವಂಥ ಒಂದು ಸಂಭ್ರಮ ಪಡಬೇಕು, ಖುಷಿ ಪಡಬೇಕು ಅಲ್ವಾ? ವಿಜಯನಗರದ ಅರಸರು ಹೇಗೆ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳನ್ನು ಅವರು ಬೀದಿಯಲ್ಲಿ ಇಟ್ಟು ಮಾರಾಟ ಮಾಡ್ತಿದ್ರು ಅನ್ನುವಂಥದ್ದು, ಚಿನ್ನದ ಕಾಲ, ಸ್ವರ್ಣ ಯುಗ ಅನ್ನುವಂಥ ಏನು ಒಂದು ಮಾತನ್ನು ಕರಿತೀವಿ, ಅಂಥ ಸ್ವರ್ಣ ಯುಗದ ಒಂದು ಕಾಲಕ್ಕೆ ಈಡಾಗಿರ್ತಕ್ಕಂಥದ್ದು ನಮ್ಮದೇ ರಾಜ್ಯದ ಬಳ್ಳಾರಿ ಜಿಲ್ಲೆಯ ಹಂಪಿ ಅನ್ನುವಂಥದ್ದು. ಈಗ ಅದು ಬೇರೆ ಜಿಲ್ಲೆ ಆಗಿರ್ಬೋದು, ವಿಜಯನಗರ, ಅದು ಅವಿಭಜಿತ ಬಳ್ಳಾರಿ ಜಿಲ್ಲೆನೇ. ಇವತ್ತಿಗೂ ಕೂಡ ಯಾರು ಹೊಸಪೇಟೆಯನ್ನ ಹಂಪಿ ವಿಜಯನಗರ ಜಿಲ್ಲೆ ಇದು ಬಳ್ಳಾರಿಗೆ ಸೇರಿತಲ್ಲ ಅಂತ ಹೇಳೋಲ್ಲ ಅಲ್ವಾ? ಅವಿಭಜಿತ ಬಳ್ಳಾರಿ ಜಿಲ್ಲೆ, ಹಂಪಿ, ವಿಜಯನಗರ ಅರಸರು, ಅಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಹೊಯ್ಸಳರು, ಚಾಲುಕ್ಯರು ಎಂತಹ ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಲ್ವಾ? ಇದೆಲ್ಲವೂ ಕೂಡ ನಮ್ಮ ಹೆಮ್ಮೆ ಆಗಿರಬೇಕಿತ್ತು. ಅದರ ನಂತರ ಈಗಾಗಲೇ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಲವು ಜನ ಒಂದು ಬಳ್ಳಾರಿ ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ತಮ್ಮ ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಇವತ್ತೇನಾಗ್ತಾ ಇದೆ, ಯಾಕೆ ಈ ತರಹದ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ, ಯಾಕೆ ಈ ರೀತಿಯ ಅರಾಜಕತೆ ಉಂಟಾಗಿದೆ ಅನ್ನುವಂಥ ನೋವು ಕಾಡಿಸ್ತಾ ಇದೆ. ಇಡೀ ಕರ್ನಾಟಕದ ಯಾವ ಜಿಲ್ಲೆಯಲ್ಲೂ ಇಲ್ಲದೆ ಇರತಕ್ಕಂಥ ಅರಾಜಕತೆ ಬಳ್ಳಾರಿ ಜಿಲ್ಲೆಯಲ್ಲೇ ಯಾಕೆ ಅನ್ನುವಂಥದ್ದು. ಹೈದರಾಬಾದ್ ಕರ್ನಾಟಕಕ್ಕೆ ಈಡಾಗುವಂತಹ ಜಿಲ್ಲೆ, ಅದರಲ್ಲೂ ಕೂಡ ಆಂಧ್ರ ಪ್ರದೇಶಕ್ಕೆ ಗಡಿಭಾಗವನ್ನು ಹೊಂದಿಕೊಂಡಿರ್ತಕ್ಕಂಥ ಜಿಲ್ಲೆ, ಗಡಿನಾಡು ಆಗಿರ್ತಕ್ಕಂಥ ಈ ಒಂದು ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತಿಗೂ ಕಳೆದ 2.5-3 ದಶಕಗಳಿಂದ ಇಡೀ ಚಿತ್ರಣವೇ ಬದಲಾಗಿಬಿಟ್ಟಿದೆ. ಯಾಕೆ ಹೀಗಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ಳುತ್ತೆ ಅಲ್ವಾ? ಈಗಾಗಲೇ ನೋಡಿ, ಅಲ್ಲಿ ಒಂದು ದೊಡ್ಡ ಮಟ್ಟದ ಕನ್ನಡ ವಿಶ್ವವಿದ್ಯಾಲಯ ಇರತಕ್ಕಂಥದ್ದು ಹಂಪಿಯಲ್ಲಿ ಅಲ್ವಾ? ಎಂತಹ ಒಳ್ಳೆ ಕೊಡುಗೆಗಳನ್ನು ಕೊಡ್ತಾ ಇದೆ, ಎಂತಹ ಒಳ್ಳೆ ಸಾಹಿತ್ಯ ಕೃಷಿ ನಡೀತಾ ಇದೆ, ಎಂಥ ದೊಡ್ಡ ಮೇರು ನಟರು, ಮೇರು ಸಾಧಕರು, ಮೇರು ಸಾಹಿತಿಗಳು, ಸಿನಿಮಾ ನಟರು, ಕಲಾವಿದರು, ರಂಗಕರ್ಮಿಗಳು, ಸ್ವಾತಂತ್ರ್ಯ ಹೋರಾಟಗಾರರು, ರಾಜಕಾರಣಿಗಳು, ಎಷ್ಟು ಜನ ಬೇಕ್ರಿ ಬಳ್ಳಾರಿಯಿಂದ. ಇವತ್ತು ಎಲ್ಲಿಗೆ ಹೋಗ್ತಾ ಇದೆ ಅನ್ನೋಂಥದ್ದು, ಇವತ್ತಿರ್ತಕ್ಕಂಥ ಈ ಒಂದು ಗೂಂಡಾ ರಾಜಕಾರಣ ಇದೆಯಲ್ಲ, ಬಳ್ಳಾರಿ ಜಿಲ್ಲೆಯ ಮಾನವನ್ನ ಹರಾಜು ಹಾಕ್ತಾ ಇದೆ. ಕಳೆದ 3 ದಶಕಗಳಿಂದ ಅಲ್ಲಿನ ಅಕ್ರಮ ಗಣಿಗಾರಿಕೆ ಮಾನವನ್ನ ಹರಾಜು ಹಾಕಿತ್ತು ಬಳ್ಳಾರಿ ಜಿಲ್ಲೆಯ. ಪ್ರಾಕೃತಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ, ಭೌತಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಿಂದಲೂ ಬಳ್ಳಾರಿಯ ಮಾನ ಹರಾಜಾಗಿತ್ತು. ಇವತ್ತು ಅಲ್ಲಿನ ಗೂಂಡಾಗಿರಿಯಿಂದ ಹರಾಜಾಗ್ತಾ ಇದೆ. ಇಷ್ಟು ದಿನ ಅಕ್ರಮ ಗಣಿಗಾರಿಕೆಯಿಂದ ಹರಾಜಾಗ್ತಾ ಇತ್ತು. ಇವತ್ತು ಅಲ್ಲಿ ನಡೀತಾ ಇರತಕ್ಕಂಥ ಹಗಲೇ ನಡೀತಾ ಇರತಕ್ಕಂಥ ಶೂಟೌಟ್ಗಳು, ಫೈರಿಂಗ್ಗಳು, ಗೂಂಡಾಗಿರಿಯಿಂದ ಮಾನ ಹರಾಜಾಗ್ತಾ ಇದೆ. ನಾನೊಂದು ಬಾಯಿ ತಪ್ಪಿ ಒಂದು ಮಾತಂದ್ರೆ ಇಡೀ ಬಳ್ಳಾರಿನೇ ಭಸ್ಮ ಆಗುತ್ತೆ. ನೋಡಿ, ಇಡೀ ರಾಜಕಾರಣವನ್ನೇ ಗಮನಿಸೋದಾದ್ರೆ ಇವತ್ತಿನ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಕ್ಷಣಕ್ಕೂ ಗಂಟೆಗೂ ಅಲ್ಲಿನ ಪರಿಸ್ಥಿತಿಗಳು, ರಾಜಕೀಯ ಬೆಳವಣಿಗೆಗಳು ಬದಲಾಗ್ತಾ ಹೋಗ್ತಾ ಇವೆ. ನಿನ್ನೆ ರಾತ್ರಿ ಗೋಲಿಬಾರ್ ಆದ ತಕ್ಷಣದಿಂದಲೇ ಬೆಳಿಗ್ಗೆ ಅಷ್ಟೇ ಬಿ ಶ್ರೀರಾಮುಲು
ಗಾಲಿ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಅವರೆಲ್ಲ ಸೇರ್ಕೊಂಡು ಅಲ್ಲಿ ಪ್ರೆಸ್ ಮೀಟ್ ಅನ್ನ ಮಾಡಿ ನಾರಾ ಭರತ್ ರೆಡ್ಡಿ ವಿರುದ್ಧ ಆರೋಪಗಳನ್ನು ಮಾಡಿದ್ರು. ಅಲ್ಲಿ ಬೆಳಿಗ್ಗೆನೆ ನಾರಾ ಭರತ್ ರೆಡ್ಡಿ, ಕಾಂಗ್ರೆಸ್ ಶಾಸಕ, ಮೊದಲ ಬಾರಿ ಶಾಸಕ ಆಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅಬ್ಬರಿಸಿ ಬೊಬ್ಬಿರಿದು ಬಿಟ್ರು. ನಾನು ಅವರನ್ನ ಸುಮ್ಮನೆ ಬಿಡಲ್ಲ, ಅವ್ರ ಮೇಲೆ ನಾನು ಕ್ರಮವನ್ನು ಕೈಗೊಳ್ಳುತ್ತೇನೆ, ಏನ್ ಮಾಡಬೇಕು ಅಂತ ನನಗೆ ಗೊತ್ತಿದೆ ಅನ್ನೋಂಥ ಒಂದು ಮಾತನ್ನ ಚಾಲೆಂಜ್ ರೀತಿ ಹೇಳ್ಬಿಟ್ರು. ಅಲ್ಲೇನು ಕಾನೂನು ಸುವ್ಯವಸ್ಥೆನೇ ಇಲ್ಲ ಅನ್ನೋ ರೀತಿಯಲ್ಲಿ. ಈಗ ಅದಕ್ಕೆ ಹಿನ್ನೆಲೆಯಾಗಿ ಇಲ್ಲಿ ಬೆಂಗಳೂರಿನಲ್ಲಿ ಬಿಜೆಪಿಯ ಪ್ರತಿಪಕ್ಷ ನಾಯಕ ಆಗಿರ್ತಕ್ಕಂಥ ಆರ್ ಅಶೋಕ್ ಪ್ರೆಸ್ ಮೀಟ್ ಮಾಡಿದ್ರು. ಅಲ್ಲಿ ಅದರ ಇಷ್ಟೇ ಅಲ್ಲದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಶಿವಮೊಗ್ಗದಲ್ಲಿ ಪ್ರೆಸ್ ಮೀಟ್ ಮಾಡಿ ಖಂಡನೆಯನ್ನು ವ್ಯಕ್ತಪಡಿಸಿದ್ದೇ ಅಲ್ಲದೆ ಇದನ್ನ ಪೊಲಿಟಿಕಲ್ ಇಶ್ಯೂ ಮಾಡ್ಕೊಳ್ಳಿಕ್ಕೆ ಈ ಒಂದು ಘಟನೆಯನ್ನ ನೇರವಾಗಿ ಈಗ ಬಳ್ಳಾರಿಗೆ ಹೋಗಿದ್ದಾರೆ. ಅಲ್ಲಿ ಬಳ್ಳಾರಿಯಲ್ಲಿ ಪಾದಯಾತ್ರೆಯನ್ನು ಮಾಡಿ ಅಲ್ಲಿ ಪತ್ರಿಕಾ ಮಾಧ್ಯಮದವರನ್ನು ಕೂಡ ಮಾತನಾಡಿಸಿ ತಮ್ಮ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಅಲ್ಲಿ ವಿಜಯೇಂದ್ರ ಆ ರೀತಿ ಮಾಡಿದ್ರೆ ಇಲ್ಲಿ ಕಾಂಗ್ರೆಸ್ನವರು ಸುಮ್ಮನಿದ್ದಾರಾ? ಬಿ.ಕೆ. ಹರಿಪ್ರಸಾದ್ ಅವರು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ನೇರ ಆರೋಪಗಳನ್ನು ಮಾಡಿದ್ದಾರೆ. ಅವ್ರು ಹೇಳಿರ್ತಕ್ಕಂಥ ಮಾತು ಏನು ಗೊತ್ತಾ? ಬಿ.ಕೆ. ಹರಿಪ್ರಸಾದ್ ಎಲ್ಲಿವರೆಗೂ ಗಾಲಿ ಜನಾರ್ದನ ರೆಡ್ಡಿ ಅವರನ್ನ ಕೋರ್ಟ್ ಒಂದು ಆ ಬಳ್ಳಾರಿ ಜಿಲ್ಲೆಯಿಂದ ಹೊರಗಡೆ ಇಟ್ಟಿತ್ತು, ಅಲ್ಲಿವರೆಗೂ ಬಳ್ಳಾರಿ ಜಿಲ್ಲೆ ತಣ್ಣಗಿತ್ತು. ಅವರು ಬಳ್ಳಾರಿ ಜಿಲ್ಲೆ ಒಳಗಡೆ ಬಂದ ತಕ್ಷಣ ಈ ರೀತಿಯ ಚಟುವಟಿಕೆಗಳು ಶುರುವಾಗಿವೆ, ಈ ರೀತಿಯ ಅಶಾಂತಿ ಶುರುವಾಗಿದೆ ಅನ್ನುವಂಥ ಮಾತನ್ನ ಹೇಳಿದ್ರು. ಅವ್ರು ಮಾಡಿರ್ತಕ್ಕಂಥ ಅಕ್ರಮ ಗಣಿಗಾರಿಕೆ ಇದೆಯಲ್ಲ, ಆ ಅಕ್ರಮ ಗಣಿಗಾರಿಕೆಯಿಂದ ಅವರನ್ನ ಇಡೀ ಬಳ್ಳಾರಿ ಜಿಲ್ಲೆಯನ್ನು ಪ್ರವೇಶಿಸದಂತೆ ಕೋರ್ಟ್ ನಿರ್ಬಂಧ ಇರಿತ್ತು. ಆದರೆ ಯಾವಾಗ ಅವರು ಕೋರ್ಟಿನ ಮಾನ್ಯತೆ ಮೂಲಕನೇ ಒಳಗಡೆ ಬಂದ್ರು, ಈಗ ರಾಜಕೀಯ ಚಟುವಟಿಕೆಗಳು ಈ ರೀತಿ ತಿರುಕೊಳ್ತಿದ್ದಾವೆ ಅನ್ನುವಂಥ ರಾಜಕಾರಣದ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. ಇವತ್ತು ಕೇವಲ ಗೂಂಡಾಗಿರಿಗೋಸ್ಕರ ಇಡೀ ಭಾರತದ ಭೂಪಟದಲ್ಲಿ ಗುರುತಿಸ್ಕೊಳ್ತಿದೆಯಲ್ಲ, ಅದು ಒಂದು ರೀತಿಯ ಒಂದು ಬ್ಲಂಡರ್ ಮಿಸ್ಟೇಕ್ ಆಗಿ ಕಾಣಿಸ್ತಾ ಇದೆ. ಹಾಗಾಗಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನುವಂಥ ಕೆಟ್ಟ ಹೆಸರನ್ನ ತೊಡೆದುಕೊಳ್ತು ಅನ್ನುವಂಥ ನಿಟ್ಟಿನಲ್ಲೇ ಮತ್ತೆ ಆ ಹೆಸರು ಗಟ್ಟಿಯಾಗಿ ಅಂಟ್ಕೊಳ್ತಾ ಇದೆಯಲ್ಲ ಅನ್ನುವಂಥದ್ದು ಕಾಳಜಿ. ಎಸ್ ವೀಕ್ಷಕರೇ, ಬಳ್ಳಾರಿಯನ್ನ ಪ್ರತಿನಿಧಿಸಿರುವ ಒಂದಷ್ಟು ಹೆಸರುಗಳನ್ನ ಹೇಳ್ತೀನಿ. ನಿಜವಾಗ್ಲೂ ನಮ್ಮ ಮೈ ರೋಮಾಂಚನಗೊಳ್ಳುತ್ತೆ ಕಣ್ರಿ. ಬಳ್ಳಾರಿಯಲ್ಲಿ ಯಾವಾಗ ಕರ್ನಾಟಕ ರಾಜ್ಯವನ್ನ ಏಕೀಕರಣ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನಗಳು ನಡೀತೋ 1947ರಿಂದ ಹಿಡಿದು 56ರವರೆಗೂ ಅಲ್ಲಿ ಒಬ್ಬ ಹೆಸರನ್ನ ನಾವು ಬಳ್ಳಾರಿಯಲ್ಲಿ ತೆಗೆದುಕೊಳ್ಳಬೇಕು, ಅದು ರಂಜಾನ್ ಸಾಬ್ ಅನ್ನುವಂಥದ್ದು. ಯಾಕೆ ಗೊತ್ತಾ? ಕರ್ನಾಟಕ ಏಕೀಕರಣಕ್ಕೋಸ್ಕರ ಇಡೀ ಆ ಒಂದು ಪ್ರಕ್ರಿಯೆಯಲ್ಲಿ ಕರ್ನಾಟಕದ ಸುತ್ತಮುತ್ತಲೂ ಇರತಕ್ಕಂಥ ಎಲ್ಲ ರಾಜ್ಯಗಳಿಂದಲೂ, ಅದು ಗೋವಾ ಆಗಿರಲಿ, ಮಹಾರಾಷ್ಟ್ರ ಆಗಿರಲಿ, ಆಂಧ್ರ ಪ್ರದೇಶ ಆಗಿರಲಿ, ತಮಿಳುನಾಡು ಆಗಿರಲಿ, ಕೇರಳ ಆಗಿರಲಿ, ಈ ಎಲ್ಲ ರಾಜ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಕರ್ನಾಟಕದ ಪ್ರದೇಶಗಳನ್ನು ಕರ್ನಾಟಕಕ್ಕೆ ವಾಪಸ್ ಪಡೆದುಕೊಂಡ್ವಿ. ನಾವು ಸಮಗ್ರ ಕರ್ನಾಟಕವನ್ನು ಕಟ್ಟಿದ್ವಿ. ಆದರೆ ಈ ಎಲ್ಲ ಹೋರಾಟಗಳಲ್ಲಿ ಆಗ ನಡೆದಿರ್ತಕ್ಕಂಥ ಈ ಒಂದು ಕರ್ನಾಟಕದ ಏಕೀಕರಣ ಚಳವಳಿಯಲ್ಲಿ ಹುತಾತ್ಮನಾಗಿರ್ತಕ್ಕಂಥ ಏಕೈಕ ವ್ಯಕ್ತಿ ರಂಜಾನ್ ಸಾಬ್. ಅಂದ್ರೆ ಇಡೀ ಈ ಒಂದು ಪ್ರಕ್ರಿಯೆ ಏನು ನಡೀತು, ಕರ್ನಾಟಕವನ್ನು ಕಟ್ಟುವಂಥ ಪ್ರಕ್ರಿಯೆಯಲ್ಲಿ ಹಲವಾರು ಪ್ರತಿಭಟನೆಗಳು, ಹೋರಾಟಗಳು, ಉಪವಾಸ ಸತ್ಯಾಗ್ರಹಗಳು ಎಲ್ಲವೂ ಕೂಡ ನಡೀತು. ಆದರೆ ಒಂದು ಆಂಧ್ರ ಪ್ರದೇಶದವರ, ತೆಲುಗರ ಒಂದು ದಾಳಿಗೆ ಒಳಗಾಗಿ ಕನ್ನಡ ಬಾವುಟ ಕಟ್ಟುವ ಹೊತ್ತಿನಲ್ಲೇ ದಾಳಿಗೆ ಒಳಗಾಗಿ ಪ್ರಾಣ ತ್ಯಜಿಸಿರ್ತಕ್ಕಂಥವನು ಯಾರು? ರಂಜಾನ್ ಸಾಬ್ ಅನ್ನುವಂಥ ಅಲ್ಪಸಂಖ್ಯಾತ ವ್ಯಕ್ತಿ. ಆತ ಬಳ್ಳಾರಿಯವನು ಅನ್ನುವಂಥದ್ದು ನಾವು ಕನ್ನಡಿಗರಾಗಿ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ಒಂದು ವಿಚಾರ. ಯಾಕಂದ್ರೆ ಏಕೈಕ ವ್ಯಕ್ತಿ ಇಡೀ ಕರ್ನಾಟಕ ಏಕೀಕರಣದಲ್ಲಿ ಒಬ್ಬ ವ್ಯಕ್ತಿನೇ ಆತ ಒಂದು ಬಲಿಯಾಗಿರ್ತಕ್ಕಂಥದ್ದು, ಅದು ರಂಜಾನ್ ಸಾಬ್ ಅನ್ನುವಂಥದ್ದು. ಅದಲ್ಲದೆ ಈ ನೋಡಿ, ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ್ತಿ ಇದ್ದಾರೆ ಬಳ್ಳಾರಿಯ ಸಿದ್ದಮ್ಮ ಅನ್ನುವಂಥವ್ರು. ಮಹಿಳಾ ಪರವಾದ ಹೋರಾಟ, ಸ್ವಾತಂತ್ರ್ಯ ಪರವಾದ ಹೋರಾಟ, ಆಮೇಲೆ ರೈತ ಪರವಾದ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು. ಎಂಥ ಒಳ್ಳೆ ದೊಡ್ಡ ಹೆಸರು ಗೊತ್ತಾ? ಅಂತಹ ವ್ಯಕ್ತಿಗಳು ಬಳ್ಳಾರಿಯಿಂದ ಬಂದಿರತಕ್ಕಂಥದ್ದು. ಅವರನ್ನ ಬಿಟ್ರೆ ಈಗ ದೊಡ್ಡ ದೊಡ್ಡ ಮಟ್ಟದ ರಾಜಕಾರಣಿಗಳು ಇದ್ದಾರೆ ಕಣ್ರಿ. ಅಲ್ಲಂ ವೀರಭದ್ರಪ್ಪ ಅನ್ನುವಂಥ ಒಬ್ಬ ರಾಜಕಾರಣಿ ಇದ್ರು ಗೊತ್ತಾ? ಅವರು KPCC ಪ್ರೆಸಿಡೆಂಟ್ ಆಗಿದ್ರು, ಅದು ಬೇರೆ ವಿಚಾರ, ಯಾವ ಪಕ್ಷವನ್ನ ಪ್ರತಿನಿಧಿಸ್ತಿದ್ರು ಅನ್ನೋಂಥದ್ದು. ತುಂಬಾ ಸಜ್ಜನ ರಾಜಕಾರಣಿ ಅಲ್ಲಂ ವೀರಭದ್ರಪ್ಪ ಬಳ್ಳಾರಿಯಿಂದ ಬರ್ತಾರೆ. KC ಕೊಂಡಯ್ಯ ಅನ್ನುವಂಥ ರಾಜಕಾರಣಿ ಬಳ್ಳಾರಿಯಿಂದ ಬರ್ತಾರೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಈ ರಾಜ್ಯದ ಎಕ್ಸ್ DCM, ಮಾಜಿ DCM ಆಗಿರ್ತಕ್ಕಂಥ MP ಪ್ರಕಾಶ್ ಅವರು ಅದೇ ಅವಿಭಜಿತ ಬಳ್ಳಾರಿ ಜಿಲ್ಲೆಯಿಂದ ಬರ್ತಾರೆ. ಎಂತಹ ಒಳ್ಳೆ ಸಜ್ಜನ ರಾಜಕಾರಣಿ ಮತ್ತು ಸಾಂಸ್ಕೃತಿಕ ರಂಗದ ರಾಜಕಾರಣಿ, ರಂಗಭೂಮಿ, ಕಲೆ, ಸಾಹಿತ್ಯ, ಸಿನಿಮಾ ಅಂತ ಇದ್ದಂತಹ ರಾಜಕಾರಣಿ MP ಪ್ರಕಾಶ್ ಅವರು ಬರ್ತಾರೆ. ಅದರ ನಂತರ ಈಗ ನಮಗೆ ಆಶ್ಚರ್ಯ ಆಗಬೇಕು, ನಮ್ಮ ಕರ್ನಾಟಕ ರಾಜ್ಯದ ಖ್ಯಾತ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪನವರು ಬಳ್ಳಾರಿ ಜಿಲ್ಲೆಯಿಂದ ಬರ್ತಾರೆ, ಅಲ್ಲಿಂದ ಪ್ರತಿನಿಧಿಸ್ತಾ ಇದ್ರು ಅನ್ನುವಂಥದ್ದು. ಅವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯವರಾದರೂ ಕೂಡ ರಾಜಕಾರಣವನ್ನ ಬಳ್ಳಾರಿಯಿಂದ ಪ್ರತಿನಿಧಿಸಿದ್ರು. ಹಾಗಾಗಿ ಬಳ್ಳಾರಿಗೂ ಕೂಡ ಅವರ ನಂಟಿದೆ ಅನ್ನುವಂಥದ್ದು ನಾವು ಮರಿಬಾರದು. ಇದ್ರ ಜೊತೆಗೆ ನೋಡಿ, ಭಾರತದ 5ನೇಯ ಉಪರಾಷ್ಟ್ರಪತಿ BD ಜತ್ತಿ ಇದಾರಲ್ಲ, ಅವರು ಕೂಡ
ಬಳ್ಳಾರಿಯವರು ಅನ್ನುವಂಥದ್ದು ಹೆಮ್ಮೆಯ ವಿಚಾರ ಅಲ್ವಾ? ಎಂತೆಂಥ ವ್ಯಕ್ತಿಗಳು, ಮಹಾತ್ಮರು, ಮಹಾನ್ ನಾಯಕರು ಬಂದಿದ್ದಾರೆ ನೋಡಿ. ಇದಲ್ಲದೆ ತೇಕೂರು ಸುಬ್ರಹ್ಮಣ್ಯಂ ಅನ್ನುವಂಥ ಸ್ವಾತಂತ್ರ್ಯ ಹೋರಾಟಗಾರರು, ಅವರ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನ ಇವತ್ತು ಬಳ್ಳಾರಿ ಜನತೆ ನೆನಪಿಸ್ಕೊಳ್ತಾರೆ. ತೇಕೂರು ಸುಬ್ರಹ್ಮಣ್ಯಂ ಅನ್ನುವಂಥವ್ರು. ಅಲ್ಲದೆ ಸಾಹಿತ್ಯ, ಒಂದು ಸಮಾಜ ಸುಧಾರಣೆ ಪರಂಪರೆಯಲ್ಲೂ ಕೂಡ ಹಲವಾರು ಹೆಸರುಗಳಿದ್ದಾವೆ ಕಣ್ರಿ. ನಿಮಗೊಂದು ಮಾತನ್ನ ಹೇಳ್ತೀನಿ, ತ್ರಿಪದಿ ಬ್ರಹ್ಮ ಅನ್ನುವಂಥ ಒಂದು ಮಾತನ್ನ ಹೇಳ್ತೀವಿ ನಾವು. ಯಾವಾಗಲೂ ತ್ರಿಪದಿಗಳನ್ನ ಹೇಳ್ತಾ ಅವರ ಇವತ್ತಿಗೂ ಅವರನ್ನ ಆದರ್ಶವನ್ನಾಗಿ ಇಟ್ಕೊಂಡಿವಿ. ಯಾರನ್ನ? ಸರ್ವಜ್ಞನನ್ನ. ಆ ಸರ್ವಜ್ಞನ ಹುಟ್ಟಿದ್ದು ಬಳ್ಳಾರಿ ಜಿಲ್ಲೆಯಲ್ಲಿ, ಪ್ರತಿನಿಧಿಸಿದ್ದು ಬಳ್ಳಾರಿ ಜಿಲ್ಲೆ ಅನ್ನುವಂಥದ್ದನ್ನ ನಾವು ಮರಿಬಾರದು. ಎಂತಹ ತತ್ವ ಆದರ್ಶಗಳನ್ನ, ತತ್ವಜ್ಞಾನವನ್ನ, ದಾರ್ಶನಿಕತೆಯನ್ನ ಸರ್ವಜ್ಞ ಕೊಟ್ಟ. ಆ ಸರ್ವಜ್ಞ ಬಂದಿದ್ದು ಬಳ್ಳಾರಿ ಜಿಲ್ಲೆಯಿಂದ. ಅದಲ್ಲದೆ ಹರಿಹರ ಕವಿ ಕೂಡ ಈಗ ಒಂದು ಬಳ್ಳಾರಿಯಿಂದನೇ ಬಂದಿರತಕ್ಕಂಥದ್ದು. ಹಾಗಾಗಿ ಇತ್ತೀಚಿನ ಕಾಲದ ಒಂದು ಬಹುದೊಡ್ಡ ಸಾಹಿತಿ ಇದ್ದಾರೆ ಅವಿಭಜಿತ ಬಳ್ಳಾರಿ ಜಿಲ್ಲೆಯಿಂದ. ನಾನು ತುಂಬಾ ಇಷ್ಟಪಡುವಂತ, ತುಂಬಾ ಗೌರವಿಸುವಂತ ಒಬ್ಬ ಸಾಹಿತಿ ಇದ್ದಾರೆ. ಅದು ಕುಂಬಾರ ವೀರಭದ್ರಪ್ಪನವರು ಅಂತ, ಕುಂ ವಿ ಅಂತ ಅವರನ್ನ ಶಾರ್ಟ್ ಆಗಿ ಕರೀತಾರೆ. ಅಪ್ರತಿಮ ಸಾಹಿತಿ. ಯಾಕಂದ್ರೆ ಬೇರೆ ಸಾಹಿತಿಗಳ ಲೆಕ್ಕಾಚಾರಕ್ಕೆ ಅವರು ಇವತ್ತಿಗೂ ಕೂಡ ಗ್ರಾಮೀಣ ಭಾಗದಲ್ಲೇ ಇದ್ದು ಗ್ರಾಮೀಣ ಜನರ ಅಲ್ಲಿನ ಗೋಳನ್ನ, ಒಂದು ರೀತಿಯ ಅಸಮಾನತೆಯನ್ನ, ಜಾತಿ ವ್ಯವಸ್ಥೆಯನ್ನ, ಆ ಸಾಮಾಜಿಕ ಒಂದು ಏನು ಸಮಸ್ಯೆಗಳಿದ್ದ ಅವನ್ನ ತಮ್ಮ ಸಾಹಿತ್ಯದಲ್ಲಿ ಬಿಂಬಿಸುತ್ತಾ ಇವತ್ತಿಗೂ ಕೂಡ ಗ್ರಾಮೀಣ ಭಾರತದ ಉಸಿರಾಗಿದ್ದಾರೆ ಅವರು. ಆ ಗ್ರಾಮೀಣ ಭಾರತದ ಸಮಸ್ಯೆಗಳ ಹೆಸರಾಗಿದ್ದಾರೆ ಕುಂ ವಿ ಅಂತ. ಅಂತಹ ಮಹಾನ್ ಸಾಹಿತಿ. ನೃಪತುಂಗ ಪ್ರಶಸ್ತಿ ಬಂದಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದಿದೆ, ಹಲವಾರು ಅವರ ಕಾದಂಬರಿಗಳ ಸಿನಿಮಾಗಳಾಗಿವೆ. ನಮ್ಮ ಕನ್ನಡ ಸಂಸ್ಕೃತಿಯ ಅಸ್ಮಿತೆ ಅವರು ಒಂದು ರೀತಿ ಸಾಕ್ಷಿ ಪ್ರಜ್ಞೆ ಕುಂಬಿ. ಅವರು ಬಳ್ಳಾರಿಯನ್ನ, ಕೊಟ್ಟೂರಿನವರು, ಅವರು ಪ್ರತಿನಿಧಿಸ್ತಾರೆ. ಅಂತಹ ಮಹಾತ್ಮರು ಕೂಡ ಬಳ್ಳಾರಿಯಿಂದ ಬಂದಿರತಕ್ಕಂಥದ್ದು. ಅವರನ್ನ ಬಿಟ್ಟರೆ ಈಗ ನೋಡಿ, ಒಂದಷ್ಟು ನಮ್ಮ ಪತ್ರಕರ್ತ ರವಿ ಬೆಳಗೆರೆ ಕೂಡ ಬಳ್ಳಾರಿಯಿಂದಾನೇ ಅಲ್ವಾ? ಅದ್ರ ಜೊತೆಗೆ ಲೈಂಗಿಕ ಅಲ್ಪಸಂಖ್ಯಾತರ ಪರ ದನಿ ಎತ್ತುವಂಥ ಮತ್ತೊಬ್ಬ ಬರಹಗಾರ ವಸುಧೇಂದ್ರ, ಅವರು ಕೂಡ ಬಳ್ಳಾರಿಯಿಂದಾನೆ. ಹಾಗಾಗಿ ಈಗ ಸಿನಿಮಾ ನಟರು ಬೇಕಾದಷ್ಟು ಜನ ಇದ್ದಾರೆ ಕಣ್ರಿ. ಬಹಳ ಪ್ರಮುಖವಾಗಿ ಸಿನಿಮಾ ನಟರಿಗಿಂತ ಮುಂಚೆ ಒಬ್ಬ ಹಿರಿಯ ರಂಗಕರ್ಮಿಯನ್ನ ನೆನಪಿಸ್ಕೋಬೇಕು. ಅದು ಯಾರು ಅಂತಂದ್ರೆ ಬಳ್ಳಾರಿ ರಾಘವ ಅನ್ನುವಂಥ ಬಹಳ ದೊಡ್ಡ ಹೆಸರು ರಂಗ ಭೂಮಿಯಲ್ಲಿ, ಕನ್ನಡ ರಂಗಭೂಮಿಯಲ್ಲಿ. ಅವರು ಕೂಡ ಬಳ್ಳಾರಿಯವರು. ಜೊತೆಗೆ ನಮ್ಮ ಅಭಿನಯ ಶಾರದೆ ಜಯಂತಿಯವರು, ಅವರು ಬಳ್ಳಾರಿಯವರು ಕಣ್ರಿ. ಬಳ್ಳಾರಿಯಿಂದ ಪ್ರತಿನಿಧಿಸುವಂತ, ಅಲ್ಲಿ ಹುಟ್ಟಿ ಬೆಳೆದಿರತಕ್ಕಂತಹ ಜಯಂತಿಯವರು. ಇದ್ರ ಜೊತೆಗೆ ಇತ್ತೀಚಿನ ಯುವ ನಾಯಕ ನಟ ಅಜಯ್ ರಾವ್ ಕೂಡ ಬಳ್ಳಾರಿಯವರೇ ಅಲ್ವಾ? ಹಾಗಾಗಿ ಇಂತಹ ಒಂದು ಪರಿಸ್ಥಿತಿ, ಇಂತಹ ಒಂದು ಅಂದ್ರೆ ಇದಷ್ಟು ಕೇವಲ ನೆನಪಿಗೆ ಬರುವಂತಹ ಹೆಸರುಗಳಷ್ಟೇ. ಇನ್ನು ಅನೇಕರಿದ್ದಾರೆ, ನೂರಾರು ಜನ ಇದ್ದಾರೆ. ರಾಜ್ಯಕ್ಕೆ, ಜಿಲ್ಲೆಗೆ, ರಾಷ್ಟ್ರಕ್ಕೆ ದೊಡ್ಡ ದೊಡ್ಡ ಮಟ್ಟದ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥವ್ರು. ಒಂದು ಸಿನಿಮಾ ರಂಗಕ್ಕಾಗ್ಲಿ, ಸಾಹಿತ್ಯ ರಂಗಕ್ಕಾಗ್ಲಿ, ಸಮಾಜ ಸುಧಾರಣೆಗಾಗ್ಲಿ, ರಾಜಕೀಯ ರಂಗಕ್ಕಾಗ್ಲಿ, ಅಥವಾ ಸ್ವಾತಂತ್ರ್ಯ ಹೋರಾಟಕ್ಕಾಗ್ಲಿ, ಎಲ್ಲ ರೀತಿಯಲ್ಲೂ ಕೂಡ ದೊಡ್ಡ ದೊಡ್ಡ ಹೋರಾಟ ಕೊಟ್ಟಿರ್ತಕ್ಕಂಥ, ದೊಡ್ಡ ಹೋರಾಟ ಮಾಡಿರ್ತಕ್ಕಂಥ ಕೊಡುಗೆಗಳು ಕೊಟ್ಟಿರ್ತಕ್ಕಂಥ ಜನ ಇದ್ದಾರೆ. ಆದರೆ ಇವತ್ತೇನಾಗ್ತಾ ಇದೆ? ಇವತ್ತು ಅಂತಹ ಬಳ್ಳಾರಿ, ಶರಣ ಸಾಹಿತ್ಯವನ್ನು ಕೊಟ್ಟಿರ್ತಕ್ಕಂಥ ಬಳ್ಳಾರಿ ಇವತ್ತು ಗೂಂಡಾ ರಾಜ್ಯ ಆಗ್ತಾ ಇದೆ. ಆದ್ರೆ ಈ ಜನಾರ್ದನ್ ರೆಡ್ಡಿ, ಬಿ ಶ್ರೀರಾಮುಲು, ಈಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಇವ್ರ ಹೆಸರನ್ನು ಹೇಳ್ತಾನೆ ಇಲ್ಲಲ್ಲ ಅಂತ ನೀವು ಕೇಳಬಹುದು. ಆದ್ರೆ ನನ್ನ ಲೆಕ್ಕದಲ್ಲಿ ಇವ್ರು ರಾಜಕಾರಣಿಗಳೇ ಅಲ್ಲ ಕಣ್ರಿ. ಯಾವ ಬದ್ಧತೆ ಇಲ್ಲ, ಯಾವ ಸಾಮಾಜಿಕ ಕಳಕಳಿ ಇಲ್ಲ, ಯಾವುದೂ ಇಲ್ಲ. ಇಂತಹ ಗೂಂಡಾಗಳನ್ನ, ಕೇಸ್ಗಳನ್ನ ಹಾಕಿಸ್ಕೊಂಡು ಜೈಲಿಗೆ ಹೋಗಿ ಬಂದಿರತಕ್ಕಂಥವ್ರನ್ನ ನೀವು ಯಾರು ಮಹನೀಯರು ಅಂತ ಗುರುತಿಸ್ತೀರಾ? ನನ್ನ ಪ್ರಕಾರ ಇವರು ರಾಜಕಾರಣಿಗಳಲ್ಲ, ಸ್ವಾರ್ಥಪರ, ಗೂಂಡಾಪರ ರಾಜಕಾರಣಿಗಳು. ಇಂಥವ್ರನ್ನ ಹೆಸರುಗಳನ್ನ ತಗೊಳ್ಳೋದು ಇಲ್ಲ ಇವರ ಲಿಸ್ಟಲ್ಲಿ. ಈ ಮೊದಲು ಏನು ಹೇಳಿದೆ ನಾನು, ಆ ಲಿಸ್ಟಲ್ಲಿ ಇವರ ಹೆಸರುಗಳನ್ನು ತಗೊಳ್ಳೋದಿಲ್ಲ. ಯಾಕಂದ್ರೆ ಬಳ್ಳಾರಿಗೆ ಇವರೆಲ್ಲರೂ ಕಪ್ಪು ಚುಕ್ಕೆಗಳು. ಇವತ್ತು ಗೂಂಡಾ ಜಿಲ್ಲೆಯನ್ನಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ ಈ ರಾಜಕಾರಣಿಗಳಿಗೆ ಜನ ಪಾಠ ಕಲಿಸ್ಬೇಕಾಗಿದೆ. ಬಳ್ಳಾರಿ ನೋಡಿ, ಇವತ್ತಿಗೂ ಕೂಡ ಎಷ್ಟೇ ಜನ ರಾಜಕಾರಣಿಗಳು ಬಂದರು, ಇವರೆಲ್ಲ ಇದರಲ್ಲ ಗಣಿ ಧಣಿಗಳು. 50,000 ಕೋಟಿ ಇಂಡಸ್ಟ್ರಿ ಹಾಕುವಂಥವ್ರು, ಲಕ್ಷಾಂತರ ಕೋಟಿ ಬಿಸ್ನೆಸ್ ಮಾಡೋರು, ಇವ್ರು ಮಾತ್ರ ದುಂಡುಗಾಗರು. ಇವತ್ತಿಗೂ ಕೂಡ ಬಳ್ಳಾರಿ ಜಿಲ್ಲೆ ಅತಿ ಹಿಂದುಳಿದ ಜಿಲ್ಲೆಯಾಗಿದೆ. ಶಿಕ್ಷಣದಲ್ಲಿ ಅತಿ ಹಿಂದುಳಿದ ಜಿಲ್ಲೆಯಾಗಿದೆ, ಪ್ರಗತಿಯಲ್ಲಿ ಅತಿ ಹಿಂದುಳಿದ ಜಿಲ್ಲೆಯಾಗಿದೆ. ಅಲ್ಲಿನ ಜನ ಗುಳೆ ಬರ್ತಾರೆ ಬೇರೆ ಬೇರೆ ಕಡೆಗೆ, ಆಂಧ್ರ ಪ್ರದೇಶಕ್ಕೆ, ಮದ್ರಾಸ್ಗೆ, ಬಾಂಬೆಗೆ, ಗೋವಾಗೆ, ಬೆಂಗಳೂರಿಗೆ, ಈ ಚಿಕ್ಕಮಗಳೂರು ಕಡೆ ಗುಳೆ ಹೋಗ್ತಾರೆ ಕಣ್ರಿ, ಕೂಲಿ ಇಲ್ಲದೆ. ಇವರಿಗೆ ನಿಲ್ಸಕ್ಕಾಗ್ತಾ ಇದೆಯಾ? ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇದೆಯಾ? ಬರೀ ಗುಂಡಾಗಿರಿ ಮಾಡಿಬಿಟ್ರೆ ಆಗೋಯ್ತಾ? ಅಭಿವೃದ್ಧಿ ಮಾಡಬೇಕು ಅನ್ನೋಂಥದ್ದು ಏನೂ ಇಲ್ವಾ? ಇವ್ರಿಗೆ ಬುದ್ಧಿ ಹೇಳೋರು ಯಾರು? ಅವರಿಗೆ ಹಣದ ಮದ, ಅಧಿಕಾರದ ಮದ, ತೋಳ್ಬಲ, ಹಣಬಲ, ಜೊತೆಗೆ ಈ ರಾಜಕೀಯ ಪಕ್ಷಗಳು ಇವರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು. ಬಿಜೆಪಿಯವ್ರಿಗೆ ಬಿಜೆಪಿಯವ್ರು ಬೆನ್ನೆಲುಬಾಗಿ ನಿಂತಿದ್ದಾರೆ, ಕಾಂಗ್ರೆಸ್ನವ್ರು ಬೆನ್ನೆಲುಬಾಗಿ ನಿಂತಿದ್ದಾರೆ ಅಲ್ವಾ? ಅಲ್ಲಿ JDSಗೆ ಅವಕಾಶ ಇದ್ರೆ ಅವರು ನಮ್ದೆಲ್ಲಿಡ್ಲಿ ಅಂತಂದೇಳಿ ಬರ್ತಾ ಇದ್ರೋ ಏನೋ ಅಲ್ವಾ? ಆದ್ರೆ ಜನಗಳ ಕಷ್ಟ ಕೇಳೋರಿಲ್ಲ, ಜನಗಳನ್ನು ಉದ್ಧಾರ ಮಾಡೋರಿಲ್ಲ.
ಗೂಂಡಾ ಜಿಲ್ಲೆಯನ್ನಾಗಿ ಮಾಡ್ತಾ ಇದ್ದಾರೆ. ಇದನ್ನ ಆ ಜಿಲ್ಲೆಯ ಜನ ಕ್ಷಮಿಸಬಾರ್ದು, ಅಲ್ಲಿರ್ತಕ್ಕಂಥ ಪ್ರಜ್ಞಾವಂತರಾಗ ಆಯ್ಕೆ ಮಾಡಬೇಕಾಗಿದೆ ಅಲ್ವಾ? ಎಸ್ ವೀಕ್ಷಕರೇ, ಇದಾಗಿತ್ತು ಬಳ್ಳಾರಿ ಜಿಲ್ಲೆಯ ಕುರಿತ ಒಂದು ಇತಿಹಾಸ ಮತ್ತು ಅಲ್ಲಿ ಹೇಗೆ ಗೂಂಡಾ ರಾಜ್ಯ ನಿರ್ಮಾಣವಾಗಿದೆ, ಅಲ್ಲಿನ ಜನರೇ ಆ ಗೂಂಡಾ ರಾಜ್ಯ ಅಥವಾ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನುವಂಥ ಆ ಹಣೆಪಟ್ಟಿಯನ್ನ ತೊಡೆದು ಹಾಕಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ ಅಂತ ಹೇಳ್ತಾ ಇವತ್ತಿನ ಎಕ್ಸ್ಪ್ಲೇನರ್ ಮುಗಿಸ್ತಾ ಇದ್ದೀನಿ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.